ಮಾಘ ಪುರಾಣದ 11ನೆಯ ಅಧ್ಯಾಯ. ಶ್ರೀ ಮಹಾವಿಷ್ಣುವು ದೇವತೆಗಳನ್ನು ಕುರಿತು, ಸ್ವರ್ಗವಾಸಿಗಳೇ, ವಿಶ್ವಾಮಿತ್ರಾದಿ ಮಹಾಮುನಿಗಳನ್ನು ಪರಿಶುದ್ಧರನ್ನಾಗಿ ಮಾಡಿದ ಮಾಘ ಸ್ನಾನವು ದೇವರಾಜನನ್ನು ಮಾತ್ರ ಪರಿಶುದ್ಧನನ್ನಾಗಿ ಮಾಡದಿರುವುದಿಲ್ಲ. ಆದುದರಿಂದ ನೀವು ದೇವೇಂದ್ರನನ್ನು ಕರೆದುಕೊಂಡು ಹೋಗಿ ಸ್ನಾನ ಮಾಡಿಸಿದರೆ ಆತನು ಪರಿಶುದ್ಧನಾಗುವನು. ಮಾಘ ಮಾಸದ ಮಹಿಮೆಯನ್ನು ಹೇಳುವೆನು ಕೇಳಿ ಎಂದನು. ಮಾಘ ಶುಕ್ಲ ಪೌರ್ಣಮಿಯ ದಿನ ಮಾಘ ಸ್ನಾನ ಮಾಡಿ ಋಷೋತ್ಸರ್ಜನ ಮಾಡುವವನು ಸಮಸ್ತ ಪಾಪಗಳಿಂದಲೂ ಬಿಡುಗಡೆಯಾಗುವನು. ಸೂರ್ಯನು ಉದಯಿಸುತ್ತಿರುವಾಗ ಸ್ನಾನ ಮಾಡುವವನು ಪಾಪಗಳಿಂದ ವಿಮೋಚನೆಯನ್ನು ಪಡೆದು ನನ್ನ ಸ್ಥಾನವಾದ ವೈಕುಂಠವನ್ನು ಸೇರುವನು. ಸ್ನಾನಾನಂತರ ಶ್ರೀಹರಿಯನ್ನು ಪೂಜಿಸಿ ಈ ಮಾಸ ಮಹಿಮೆಯನ್ನು ಕೇಳುವವರು ಅಧಿಕವಾದ ಪುಣ್ಯವನ್ನು ಪಡೆಯುವರು. ಮಹಾಪಾಪದಿಂದ ಭಯಪೀಡಿತರಾಗಿರುವವರು ಮಾಘ ಸ್ನಾನದಿಂದ ಸಮಸ್ತ ಪಾಪಗಳಿಂದ ವಿಮೋಚನೆಯನ್ನು ಪಡೆದು ವೈಕುಂಠವನ್ನು ಸೇರುವರು. ದೇವ ನದಿಗಳಾದ ಗಂಗಾ ಯಮುನಾ ನದಿಗಳು ಸೇರುವ ಪವಿತ್ರ ಸ್ಥಳವು ಮತ್ತು ಛತ್ರದಂತೆ ಶೋಭಿಸುವ ವಟವೃಕ್ಷದಿಂದ ಕೂಡಿದ ಪುಣ್ಯಪ್ರದವಾದ ಪ್ರಯಾಗ ಕ್ಷೇತ್ರವು ಈ ಮಾಘ ಸ್ನಾನಕ್ಕೆ ಉತ್ತಮವಾದ ಸ್ಥಳ. ಮಾಘ ಸ್ನಾನವು ಆಪತ್ತುಗಳಿಂದ ಕಾಪಾಡುವುದು, ದುಃಖ ಪರಂಪರೆಯನ್ನು ದೂರ ಮಾಡುವುದು. ತೇಜಸ್ಸಿನಲ್ಲಿ ಸೂರ್ಯನು, ವೃಕ್ಷಗಳಲ್ಲಿ ಅಶ್ವತ್ಥವು, ಭೋಗದಲ್ಲಿ ನಾನು, ಶಾಸ್ತ್ರಗಳಲ್ಲಿ ವೇದವು, ಜಾತಿಗಳಲ್ಲಿ ಬ್ರಾಹ್ಮಣನು, ರಾಜರುಗಳಲ್ಲಿ ದಶರಥ ಪುತ್ರನಾದ ರಾಮನು, ಋತುಗಳಲ್ಲಿ ವಸಂತ ಋತುವು, ಮಂತ್ರಗಳಲ್ಲೆಲ್ಲ ರಾಮತಾರಕವೆಂಬ 6 ಅಕ್ಷರಗಳ ಮಂತ್ರವು, ಸ್ತ್ರೀಯರಲ್ಲಿ ಲಕ್ಷ್ಮಿಯು, ಸಮಸ್ತ ನದಿಗಳಲ್ಲಿ ಗಂಗಾ ನದಿಯು, ಶಾಶ್ವತವಾದ ದೇವತೆಗಳಲ್ಲಿ ವಿರಾಟ್ ಬ್ರಹ್ಮನು, ಪರ್ವತಗಳಲ್ಲಿ ಮೇರುವು, ದಾನಗಳಲ್ಲಿ ಭೂದಾನವು ಪರಮಶ್ರೇಷ್ಠವಾಗುವಂತೆ ಮಾಸಗಳಲ್ಲಿ ಮಾಘ ಮಾಸವು ಸರ್ವಶ್ರೇಷ್ಠವಾದುದು. ಸರ್ವತೀರ್ಥ ಸಂದರ್ಶನ ಫಲಕ್ಕಿಂತ ಮಾಘ ವ್ರತವು ಅತ್ಯಂತ ಅಧಿಕವಾದುದು. ಎಲ್ಲ ವ್ರತಗಳಿಗಿಂತಲೂ ಮಾಘ ಮಾಸ ವ್ರತವು ಅತ್ಯುತ್ತಮ ಫಲದಾಯಕ. ಕೃಷ್ಣವೇಣಿ, ಪ್ರಯಾಗ, ಗಂಗಾಸಾಗರ, ಸಂಗಮ, ಗೋಕರ್ಣ, ಕಾವೇರಿ, ತಾಮ್ರಪರ್ಣಿ, ನರ್ಮದಾ, ಗೌತಮಿ, ಸರಸ್ವತಿ, ಯಮುನಾ, ವೇಗವತಿ, ಸರಯೂ ಮೊದಲಾದ ತೀರ್ಥಗಳಲ್ಲಿ ನಿತ್ಯ ಸ್ನಾನ ಮಾಡುವವರು ಯಾವ ಫಲವನ್ನು ಪಡೆಯುವರೋ ಆ ಫಲವನ್ನು ಈ ಮಾಸದಲ್ಲಿ 3 ದಿನಗಳು ಭಕ್ತಿಯಿಂದ ಸ್ನಾನ ಮಾಡಿ ಪಡೆಯಬಹುದು. ಸಾಲಿಗ್ರಾಮ ನಿವಾಸಿಯಾದ ನನ್ನನ್ನು ಯಾರು ಈ ಮಾಸದಲ್ಲಿ ಸ್ನಾನಾನಂತರ ಅಭಿಷೇಕ ಮಾಡುವರೋ ನದಿ ತಟಾಕ ತೀರಗಳಲ್ಲಿ ಬಣ್ಣ ಬಣ್ಣದ ಕಣಿಗಳು ಹೂಗಳಿಂದ, ಮಲ್ಲಿಗೆ ಹೂಗಳಿಂದ, ತುಳಸಿ ದಳಗಳಿಂದ ಭಕ್ತಿಪೂರ್ವಕವಾಗಿ ಪೂಜಿಸುವರೋ ಅವರು ಪುನರ್ಜನ್ಮವಿಲ್ಲದ ವಿಷ್ಣು ಲೋಕವನ್ನು ಪಡೆಯುವರು. ದೇವತೆಗಳಿರ, ಈ ಮಾಸದಲ್ಲಿ ಪ್ರಾತಃ ಕಾಲ ಸ್ನಾನ ಮಾಡಿ ಮಾಘಾದಿ ದೇವತೆಯಾದ ನನ್ನನ್ನು ಪೂಜಿಸುವವರು ನನ್ನ ಸ್ಥಾನವನ್ನು ಪಡೆಯುವರು. ಬ್ರಾಹ್ಮಣನಾಗಲಿ ಶೂದ್ರನಾಗಲಿ ಸ್ನಾನ ಮಾಡದಿದ್ದರೆ ಯಮದಂಡನೆಗೆ ಗುರಿಯಾಗುವವರು. ಆದುದರಿಂದ ಆಸ್ತಿಕರು ಪ್ರಾತಃ ಕಾಲ ಸ್ನಾನಾನಂತರ ಶುದ್ಧವಾದ ಬಿಳಿ ಬಟ್ಟೆಗಳನ್ನು ಧರಿಸಿ ನನ್ನನ್ನು ಪೂಜಿಸಬೇಕು. ನಂತರ ಅಷ್ಟೋತ್ತರ ಶತಗಾಯತ್ರಿ ಜಪವನ್ನು ಮಾಡಬೇಕು. ಪುಣ್ಯ ಜಲದಲ್ಲಿ ಸ್ನಾನ ಮಾಡಿ ಗಾಯತ್ರಿ ಜಪವನ್ನು ಮಾಡುವವನಿಗೆ ಮೋಕ್ಷವು ಕರತಲಮಲಕವಾಗುವುದು. ಗಾಯತ್ರಿ ಮಹಾಮಂತ್ರಕ್ಕೆ ಸಮಾನವಾದ ಮಂತ್ರವು ಬೇರೊಂದಿಲ್ಲ. ಗಾಯತ್ರಿ ಜಪ ಪಾಪಗಳನ್ನು ನಾಶ ಮಾಡುವುದು, ಬ್ರಹ್ಮಲೋಕವನ್ನು ಕೊಡುವುದು. ಈ ಮಾಸದಲ್ಲಿ ಸ್ನಾನಾನಂತರ ಗಾಯತ್ರಿ ಜಪವನ್ನು ಮಾಡುವ ಮನುಷ್ಯನು ಸಮಸ್ತ ತೀರ್ಥ ಸ್ನಾನ ಫಲವನ್ನು, ಯಜ್ಞ ಫಲವನ್ನು ಪಡೆಯುವನು. ಈ ಮಾಸದಲ್ಲಿ ಸಾಲಿಗ್ರಾಮ ಸನ್ನಿಧಿಯಲ್ಲಿ ದೀಪವನ್ನು ಪ್ರಜ್ವಲಿಸುವವನು ಕಷ್ಟ ಸಾಧ್ಯವಾದ ಪೂರ್ಣ ಜ್ಞಾನವನ್ನು ಹೊಂದಿ ಕೊನೆಯಲ್ಲಿ ನನ್ನನ್ನು ಸೇರುವನು. ಸ್ನಾನಾನಂತರ ನದಿ ತೀರದಲ್ಲಿಯೇ ನನ್ನನ್ನು ಪೂಜಿಸುವವನು ತನ್ನ ಬಂಧು ಬಳಗದೊಂದಿಗೆ ಚಿರಕಾಲ ನನ್ನ ಸನ್ನಿಧಿಯಲ್ಲಿರುವನು.
ಮಾಘ ಸ್ನಾನ ಮಾಡಿ ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಪುರಾಣವನ್ನು ಹೇಳುವವನು ನನಗೆ ಆದರ ಪಾತ್ರನಾಗುವನು. ಅಂತಹವನು ಪರಮ ಶ್ರೋತ್ರಿ ಎನಿಸಿಕೊಳ್ಳುವನು. ಅರ್ಥವಿಲ್ಲದ ರಾಗವಿಲ್ಲದ ಪುರಾಣವನ್ನು ಕೇಳಬಾರದು. ಪುರಾಣವನ್ನು ಸ್ಪಷ್ಟವಾಗಿಯೂ ವಿಷ್ಣು ಕಥಾಯುಕ್ತವಾಗಿಯೂ ಸುಶ್ರಾವ್ಯವಾಗಿರುವ ರಾಗದೊಂದಿಗೆ ಹೇಳಬೇಕು. ಇಂತಹ ಪುರಾಣಗಳನ್ನು ಕೇಳಬೇಕು. ದೇವತೆಗಳಿರ, ಈ ಮಾಸದಲ್ಲಿ ಭಕ್ತಿಯಿಂದ ಪುರಾಣ ಶ್ಲೋಕಗಳಿಂದ ನನ್ನನ್ನು ಸ್ತೋತ್ರ ಮಾಡುವವನು ನನ್ನ ಅಂಶವೇ ಆಗುವನು, ನನ್ನನ್ನು ಸೇರುವನು. ಈ ಪುಣ್ಯ ಮಾಸದಲ್ಲಿ ಜಲಸನ್ನಿಧಿಯಲ್ಲಿ ನನ್ನ ಸಂಬಂಧವಾದ ಕಥಾಶ್ರವಣ ಮಾಡುವ ಕುತೂಹಲವುಳ್ಳವನು ತಪ್ಪದೆ ನನ್ನನ್ನು ಸೇರುವನು. ಮೋಕ್ಷಪ್ರದವಾದ ಈ ಪುರಾಣವನ್ನು ಯಾರು ಕೇಳುವುದಿಲ್ಲವೋ ಅಂತಹವರು ಸೂರ್ಯಚಂದ್ರರು ಇರುವವರೆಗೆ ನರಕ ಬಾಧೆಯನ್ನು ಅನುಭವಿಸುವರು. ಮಾಘ ವ್ರತಾಸಕ್ತಿಯಿಂದ ಭಕ್ತಿಪೂರ್ವಕವಾಗಿ ಸಾಲಿಗ್ರಾಮದಲ್ಲಿ ನೆಲೆಸಿರುವ ನನ್ನನ್ನು ಪೂಜಿಸಿ ನನ್ನ ಪಾದೋದಕವನ್ನು ಯಾರು ಪಾನ ಮಾಡುವರೋ ಅವರು ಪರಮ ಪವಿತ್ರರಾಗುವರು. ನನ್ನ ಪೂಜಿತ ಪ್ರಸಾದವನ್ನು ಯಾರು ಶಿರಸ್ಸಿನಲ್ಲಿ ಧರಿಸುತ್ತಾರೆಯೋ ಅವರಿಗೆ ನರಕ ಬಾಧೆಯಿಲ್ಲ. ಆದುದರಿಂದ ಈ ವ್ರತವು ಅತ್ಯಂತ ಮಹತ್ವವಾದುದು. ನಿಮ್ಮ ಮೇಲಿನ ದಯೆಯಿಂದಲೇ ನಾನು ನಿಮಗೆ ಈ ವ್ರತದ ಮಹಿಮೆಯನ್ನು ಹೇಳಿದೆನು. ನೀವು ಈಗ ಪದ್ಮ ಪರ್ವತದ ಗುಹೆಯಲ್ಲಿ ಕತ್ತೆಯ ಮುಖವನ್ನು ಹೊಂದಿರುವ ಇಂದ್ರನ ಬಳಿಗೆ ಹೋಗಿ ಈ ವ್ರತ ಮಹಿಮೆಯನ್ನು ಆತನಿಗೆ ಹೇಳಿರಿ. ದೇವರಾಜನು ತುಂಗಭದ್ರಾ ನದಿಯ ಪಾವನ ಜಲದಲ್ಲಿ ಸ್ನಾನ ಮಾಡಿ ತನ್ನ ಹಿಂದಿನ ರೂಪವನ್ನು ಪಡೆಯುವನು ಎಂದು ಶ್ರೀಹರಿಯು ಹೇಳಿ ಮಾಯವಾದನು. ದೇವತೆಗಳು ಇಂದ್ರನನ್ನು ಕಾಣಲು ಪದ್ಮ ಪರ್ವತಕ್ಕೆ ಹೋಗಿ ಅಲ್ಲಿಯೇ ಅವನನ್ನು ಹುಡುಕುತ್ತಿದ್ದರು. ಹೀಗೆ ತಮ್ಮ ರಾಜನಿಗಾಗಿ ದೇವತೆಗಳು ಹುಡುಕುತ್ತಿರುವಾಗ ಓತಿಯ ಆಕಾರದ ಒಂದು ದೊಡ್ಡ ಪ್ರಾಣಿಯನ್ನು ಕಂಡರು. ಅದು ದೊಡ್ಡ ಶರೀರ, ಸಣ್ಣ ಬಾಲ, ಚಿಕ್ಕ ಪಾದಗಳು ಮತ್ತು ಚಿಕ್ಕ ಕಣ್ಣುಗಳನ್ನು ಹೊಂದಿತ್ತು. ಸ್ವಲ್ಪವೂ ಚಲಿಸದೆ ಪಾಷಾಣದಂತೆ ಬಿದ್ದಿತ್ತು. ದೇವತೆಗಳು ಆ ಪ್ರಾಣಿಯ ಹತ್ತಿರಕ್ಕೆ ಹೋದ ಕೂಡಲೇ ಅದು ಮೇಘಧ್ವನಿಯಂತೆ ಗಂಭೀರವಾದ ಶಬ್ದವನ್ನು ಮಾಡಿತು. ಆ ಶಬ್ದವನ್ನು ಕೇಳಿದ ಆ ಪ್ರಾಣಿಯನ್ನು ರಾಕ್ಷಸನೆಂದು ಭಾವಿಸಿದರು. ಆದರೆ ಚೆನ್ನಾಗಿ ಪರಿಶೀಲಿಸಿದ ಮೇಲೆ ಇದು ಓತಿಯೇ ಹೊರತು ರಾಕ್ಷಸನಲ್ಲವೆಂದು ತೀರ್ಮಾನಿಸಿದರು. ಆ ಪ್ರಾಣಿಯು ಪರ್ವತ ಪ್ರದೇಶದಲ್ಲಿ ಇರುವುದನ್ನು ನೋಡಿ ಅವರು ಆಶ್ಚರ್ಯಪಟ್ಟರು. ಅದಕ್ಕೆ ಪುಣ್ಯಕಾಲವು ಆಸನ್ನವಾದುದರಿಂದ ದೇವತೆಗಳು ಆ ಪ್ರಾಣಿಯನ್ನು ಬಳ್ಳಿಗಳಿಂದ ಕಟ್ಟತೊಡಗಿದರು. ಆದರೆ ಅದನ್ನು ಅವರು ಕದಲಿಸಲಾರದೆ ಹೋದರು. ಆಗ ಶ್ರೀಹರಿಯು ಹೇಳಿದಂತೆ ತುಂಗಭದ್ರಾ ನದಿಯ ಪಾವನ ಜಲದಿಂದ ಅದನ್ನು ಸ್ನಾನ ಮಾಡಿಸಿದರು. ನಂತರ ಆ ಪ್ರಾಣಿಯು ವಿಕಾರವಾದ ಶರೀರವು ಮಾಘಸ್ನಾನ ಪ್ರಭಾವದಿಂದ ಮಾಯವಾಗಿ ದಿವ್ಯಭೂಷಣಾಲಂಕೃತವಾದ ಸ್ತ್ರೀ ರೂಪವು ಕಾಣಿಸಿಕೊಂಡಿತು. ಆಕೆಯು ದೇವತೆಗಳಿಗೆ ನಮಸ್ಕರಿಸಿದಳು. ಆಗ ಅವರು ಆ ಸುಂದರಿಯನ್ನು ನೋಡಿ ಆಶ್ಚರ್ಯಪಟ್ಟು ಆಕೆಯ ಪೂರ್ವೋತ್ತರಗಳನ್ನು ಕೇಳಿದರು. ಇಲ್ಲಿಗೆ 11ನೆಯ ಅಧ್ಯಾಯ ಮುಗಿದಿತು. ಓಂ ಶಾಂತಿ ಶಾಂತಿ ಶಾಂತಿ.